ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡೇ ನೈಟ್ ರೋ ವ್ಯೂವರ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಇನ್ಮುಂದೆ ನಮಗೆ ಮಂಡೇ ನೈಟ್ ರೋ ವ್ಯೂವರ್ಶಿಪ್ ನೋಡೋದಕ್ಕೆ ಸಿಗೋದಿಲ್ಲ. ಅಫ್ಕೋರ್ಸ್ ನೆಟ್ಫ್ಲಿಕ್ಸ್ ಅವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ರೆ ಮಂಡೇ ನೈಟ್ ರೋಗೆ ಇಷ್ಟು ಮಿಲಿಯನ್ ವ್ಯೂವರ್ಶಿಪ್ ಬಂತು, ಮಂಡೇ ನೈಟ್ ರೋ ಲೈವ್ ಆಗಿ ನಡಿಬೇಕಾದ್ರೆ ಇಷ್ಟು ಮಿಲಿಯನ್ ಜನ ನೋಡ್ತಾ ಇದ್ರು ಅಂತ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ರೆ ಅಥವಾ ನೆಟ್ಫ್ಲಿಕ್ಸ್ ಅವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ರೆ ಮಾತ್ರ ನಮಗೆ ವ್ಯೂವರ್ಶಿಪ್ ನೋಡೋದಕ್ಕೆ ಸಿಗುತ್ತೆ. ಸೊ USA ನೆಟ್ವರ್ಕ್ ಅಲ್ಲಿ ಬರ್ತಾ ಇತ್ತಲ್ಲ 1.3 ಮಿಲಿಯನ್, 1.5 ಮಿಲಿಯನ್, 2 ಮಿಲಿಯನ್ ಅಂತ, ಆ ರೀತಿ ವ್ಯೂವರ್ಶಿಪ್ ಇನ್ ಮುಂದೆ ನಮಗೆ ಮಂಡೇ ನೈಟ್ ರೋಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ ಮಂಡೇ ನೈಟ್ ರೋ ಸ್ಕ್ವಿಡ್ ಗೇಮ್ ಸೀಸನ್ 2 ನ ಸರ್ಪಾಸ್ ಮಾಡಿದೆ ಅಂತ. ಸೊ ಆ ರೀತಿ ಟಾಪ್ 10 ನಲ್ಲಿ ಏನಾದ್ರೂ ಬಂದ್ರೆ ನಮಗೆ ಗೊತ್ತಾಗುತ್ತೆ ಮಂಡೇ ನೈಟ್ ರೋನು ಕೂಡ ಒಂದು ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಬಟ್ ಇನ್ ಮುಂದೆ ನಮಗೆ ಮಂಡೇ ನೈಟ್ ರೋ ವ್ಯೂವರ್ಶಿಪ್ ನೋಡೋದಕ್ಕೆ ಸಿಗೋದಿಲ್ಲ. ನೆಟ್ಫ್ಲಿಕ್ಸ್ ಅವ್ರು ಏನಾದ್ರೂ ಇಷ್ಟು ಮಿಲಿಯನ್ ಜನ ಲೈವ್ ಆಗಿ ನೋಡ್ತಾ ಇದ್ರು, ಇದು ದೊಡ್ಡ ರೆಕಾರ್ಡ್ ಆಗಿದೆ ಅಂತ ಏನಾದ್ರೂ ತಿಳಿಸಿದ್ರೆ, ರಸಲ್ ಮೀನಿಯಾನ ಎಷ್ಟು ಜನ ಲೈವ್ ಆಗಿ ನೋಡ್ತಾ ಇದ್ರು ಅಂತ ಏನಾದ್ರೂ ತಿಳಿಸಿದ್ರೆ ಆಗ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತಮ್ಮ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಕ್ಯಾಶ್ ಇನ್ ಮಾಡಿ ಈಗ ಹೊಸ ವಿಮೆನ್ಸ್ ಚಾಂಪಿಯನ್ ಆಗಿದ್ದಾರೆ. ಸೊ ಇದಾದ್ಮೇಲೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಪ್ರಾಬಬ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತಮಗೋಸ್ಕರನೇ ಕಸ್ಟಮ್ ಡಬ್ಲ್ಯೂ ವುಮೆನ್ಸ್ ಚಾಂಪಿಯನ್ಶಿಪ್ ನು ಕೂಡ ತಗೊಂಡ್ ಬರಬಹುದು. ಈ ಒಂದು ಚಾಂಪಿಯನ್ಶಿಪ್ ಯಾವ ರೀತಿ ಇರುತ್ತೆ ಅಂದ್ರೆ, ಸ್ಟಿಫನಿ ಸ್ಟಾರ್ಟನ್ ಅವರ ಕಲರ್ ಪಿಂಕ್ ಕಲರ್ ಸ್ಟ್ರಾಪ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ನೋಡೋಣ ಗೈಸ್, ಕಸ್ಟಮ್ ಚಾಂಪಿಯನ್ಶಿಪ್ ಬಂದ್ರೆ ಚೆನ್ನಾಗಿರುತ್ತೆ. ಈಗಲೂ ಕೂಡ ಚೆನ್ನಾಗಿದೆ, ಬಟ್ ಸಂಪೂರ್ಣವಾಗಿ ಪಿಂಕ್ ಕಲರ್ ಅದೇನಾದ್ರೂ ಆದ್ರೆ ಅದಿನ್ನೂ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದಾರಂತೆ. ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಚಾಂಪಿಯನ್ ಆದಾಗಿಂದನೂ ಕೂಡ ಇಲ್ಲಿವರೆಗೂ ಅವರಿಗೆ ಸಿಗ್ತಾ ಇರ್ತಕ್ಕಂತಹ ರಿಯಾಕ್ಷನ್ ಇಂದ ನೋಡೋಣ ಗೈಸ್, ಈ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಯಾವ ರೀತಿ ಮುಂದುವರಿತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಹಲ್ಕ್ ಹೋಗನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಪಿಸೋಡ್ ಅಲ್ಲಿ ನಮಗೆ ಹಲ್ಕ್ ಹೋಗನ್ ಅವರು ನೋಡೋದಕ್ಕೆ ಸಿಕ್ತು. ಎಕ್ಸ್ಪೆಕ್ಟ್ ಮಾಡಿದ್ದೆ ಜನಗಳು ನಮ್ಮ ಹಲ್ಕ್ ಹೋಗನ್ ಅವರಿಗೆ ಬೂ ಮಾಡ್ತಾರೆ ಅಂತ, ಅದೇ ರೀತಿ ಜನಗಳು ನಮ್ಮ ಹಲ್ಕ್ ಹೋಗನ್ ಅವರಿಗೆ ಬೂ ಮಾಡಿದ್ರು ಅಂತಾನೆ ಹೇಳ್ಬಹುದು. ಲಿಟರಲಿ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾ ಇದೆ ನಮ್ಮ ಹಲ್ಕ್ ಹೋಗನ್ ಅವ್ರನ್ನ. ಗೊತ್ತಿಲ್ಲ ಯಾಕೆ ಅಂತ. ಐ ಥಿಂಕ್ ಅವರ ಕ್ಯಾರೆಕ್ಟರ್ ಆ ರೀತಿ ಇದೆ ಅನ್ಕೋತೀನಿ. ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ಆ ರೀತಿ ಅವ್ರು ಏನೋ ಮಾತಾಡಿರಬಹುದು, ಅದಕ್ಕೋಸ್ಕರ ಕ್ರೌಡ್ ಅವ್ರನ್ನ ಬೂ ಮಾಡ್ತಾ ಇದೆ. ಅಂಡ್ ಈಗ ಪ್ರಾಬಬ್ಲಿ ಡಬ್ಲ್ಯೂ ಅವರು ಮತ್ತೊಮ್ಮೆ ಹಲ್ಕ್ ಹೋಗನ್ ಅವ್ರನ್ನ ಡಬ್ಲ್ಯೂಗೆ ಕರ್ಕೊಂಡು ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಹಲ್ಕ್ ಹೋಗನ್ ಅವರಿಗೆ ಸಿಕ್ಕಂತಹ ರಿಯಾಕ್ಷನ್ ನೋಡಿ ಡಬ್ಲ್ಯೂ ಅವರು ಹಲ್ಕ್ ಹೋಗನ್ ಅವ್ರನ್ನ ಮತ್ತೊಮ್ಮೆ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಅಂಡ್ ಈ ಬಾರಿ ನಮ್ಮ ಹಲ್ಕ್ ಹೋಗನ್ ಅವರು ಡಬ್ಲ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿ ಇನ್ನೊಬ್ಬ ಸೂಪರ್ ಸ್ಟಾರ್ ಜೊತೆ ತನ್ನ ಹೀಲ್ ಗಿಮಿಕ್ ನೇ ವರ್ಕೌಟ್ ಮಾಡ್ತಾರಂತೆ. ಅಂದ್ರೆ ಪ್ರಾಬಬ್ಲಿ ಯಾವ್ದಾದ್ರು ಹೊಸ ಸೂಪರ್ ಸ್ಟಾರಿಗೆ ನಮ್ಮ ಹಲ್ಕ್ ಹೋಗನ್ ಅವರು ಮ್ಯಾನೇಜರ್ ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ಅವನ ಅಡ್ವೊಕೇಟ್ ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ಈ ರೀತಿಯ ಕ್ಯಾರೆಕ್ಟರ್ ನಮಗೆ ಹಲ್ಕ್ ಹೋಗನ್ ಅವರಿಗೆ ನೋಡೋದಕ್ಕೆ ಸಿಗುತ್ತೆ. ಅವ್ರೇನಾದ್ರೂ ಮತ್ತೊಮ್ಮೆ ಡಬ್ಲ್ಯೂ ಅಲ್ಲಿ ರಿಟರ್ನ್ ಆದ್ರೆ. ನಾನಂತೂ ಕಾಯ್ತಾ ಇದ್ದೀನಿ ಗೈಸ್, ಹಲ್ಕ್ ಹೋಗನ್ ಅವರೇನಾದ್ರೂ ಚಾಡ್ ಗೇಬಲ್ ಅವರಿಗೆ ಮ್ಯಾನೇಜರ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ. ಅಥವಾ ಯಾವ್ದಾದ್ರು ಹೊಸ ಸೂಪರ್ ಸ್ಟಾರ್ಗೆ ನಮ್ಮ ಕಾರ್ಮೆಲೋ ಆಗಿರ್ಬೋದು, ಇಂತಿಂತ ಹೊಸ ಸೂಪರ್ ಸ್ಟಾರ್ಸ್ ಗಳಿಗೆ ಮ್ಯಾನೇಜರ್ ಆಗಿ ಹಲ್ಕ್ ಹೋಗನ್ ಅವರು ಬಂದ್ರೆ ಆ ಸೂಪರ್ ಸ್ಟಾರ್ಗೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಬೆಕ್ಕಿ ಲಿಂಚ್ ಅವರ ಬಗ್ಗೆ. ನಮ್ಮ ಬೆಕ್ಕಿ ಲಿಂಚ್ ಅವರ ಬಗ್ಗೆ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಮ್ಮ ಬೆಕ್ಕಿ ಲಿಂಚ್ ಅವರು ಡಬ್ಲ್ಯೂ ಜೊತೆ ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಅವರು ಕಾಂಟ್ರಾಕ್ಟ್ ಅಲ್ಲಿ ಇರಲಿಲ್ಲ, ಅವರು ಡಬ್ಲ್ಯೂ ನ ಒಂದು ರೀತಿ ಬಿಟ್ಟೋಗಿದ್ರು ಅಂತಾನೆ ಹೇಳ್ಬಹುದು. ಬಟ್ ಅಫ್ ಕೋರ್ಸ್ ಡಬ್ಲ್ಯೂಗೆ ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ಮತ್ತೊಮ್ಮೆ ಅವರು ಡಬ್ಲ್ಯೂ ಕಂಪನಿ ಜೊತೆ ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಗೈಸ್, ಒರಿಜಿನಲ್ ಆಗಿ ಪ್ಲಾನ್ ಇದ್ದಿದ್ದು ನಮ್ಮ ಬೆಕ್ಕಿ ಲಿಂಚ್ ಅವರು ನಮಗೆ ಲಿವ್ ಮಾರ್ಗನ್ ಹಾಗೆ ರಿಯಾ ರಿಪ್ಲಿ ಅವರ ಮಂಡೇ ನೈಟ್ ರೋ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ಬೇಕಾಗಿತ್ತಂತೆ. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿ ಬೆಕ್ಕಿ ಲಿಂಚ್ ಅವರ ಬದಲು ಅಂಡರ್ಟೇಕರ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಅದು ನನಗೆ ಸಿಕ್ಕಾಪಟ್ಟೆ ವಿಚಿತ್ರ ಅನಿಸ್ತು. ಅಂಡರ್ಟೇಕರ್ ಅವರು ಬರೀ ರಿಯಾ ರಿಪ್ಲಿ ಅವ್ರನ್ನ ದೊಡ್ಡದಾಗಿ ತೋರಿಸೋದಕ್ಕೆ, ರಿಯಾ ರಿಪ್ಲಿ ಅವರ ಜೊತೆ ಸೆಲಿಬ್ರೇಟ್ ಮಾಡೋದಕ್ಕೆ ಬಂದ್ರು ಅಂತಾನೆ ಹೇಳ್ಬಹುದು. ಏನು ಮಾಡ್ಲಿಲ್ಲ ಗೈಸ್, ಒಂದು ರಿಂಗ್ ಸುತ್ತ ಒಂದು ಸುತ್ತನ ಹಾಕೊಂಡು ಬಂದು ಸ್ಟೇಜ್ ಹತ್ರ ಮತ್ತೆ ಈ ತರ ಕೈ ಎತ್ತಿ ಸೆಲಿಬ್ರೇಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಸೊ ಅಂಡರ್ಟೇಕರ್ ಅವ್ರನ್ನ ಡಬ್ಲ್ಯೂ ಅವರು ಟೆಲಿವಿಷನ್ ಅಲ್ಲಿ ತೋರಿಸೋದಕ್ಕೆ ಬೆಕ್ಕಿ ಲಿಂಚ್ ಅವ್ರನ್ನ ಕಟ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಬೆಕ್ಕಿ ಲಿಂಚ್ ಅವರು ನಮಗೆ ಮತ್ತೊಮ್ಮೆ ಯಾವಾಗ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ದ ಫೈನಲ್ ಬಾಸ್, ದ ಪೀಪಲ್ ಚಾಂಪಿಯನ್, ದ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮಗೆ ರಾಕ್ ಅವರು ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಷ್ಟು ದಿನ ನಾವು ಯಾವ ಸ್ಟೋರಿನ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ವೋ ಆ ಎಲ್ಲಾ ಸ್ಟೋರಿನೂ ಕೂಡ ನಮ್ಮ ರಾಕ್ ಅವರು ಹಾಳು ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೋತಾ ಇದ್ದಾರೆ, ರೋಮನ್ ರೈನ್ಸ್ ಅವರಿಗೆ ಉಲಾಫಾಲನ ಆಗ್ತಾ ಇದ್ದಾರೆ, ಕೋಡಿ ರೋಡ್ಸ್ ಅವರ ಜೊತೆ ಪಾರ್ಟಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಗೆ ಬಂದು ನಾನು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿದಾಗ ಕೋಡಿ ರೋಡ್ಸ್ ಅವರಿಗೆ
ಮೇಲೆ ಆ ರೀತಿ ಅಟ್ಯಾಕ್ ಮಾಡಬೇಡ ಅಂತ ನೀವೇ ಹೇಳ್ತಾ ಇದ್ರಿ. ಅಂಡ್ ಈಗ ನಾನು ಕೋಡಿ ರೋಡ್ಸ್ ಅವರ ಜೊತೆ ಚೆನ್ನಾಗಿದ್ರೆ ಕೋಡಿ ರೋಡ್ಸ್ ಅವರ ಜೊತೆ ಯಾಕೆ ಚೆನ್ನಾಗಿದೆಯಾ ಅಂತಾನು ಕೂಡ ನೀವೇ ಮಾತಾಡ್ತಾ ಇದ್ದೀರಾ. ನೀವು ಸ್ವಲ್ಪ ಬಾಯಿ ಮುಚ್ಕೊಳ್ಳಿ. ಅಂಡ್ ನಾನು ಕೊಡುವಂತಹ ರೈಡ್ ನ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ರು. ಅಂಡ್ ಆಗ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿತ್ತು. ಪ್ರಾಬಬ್ಲಿ ನಮಗೆ ರಾಕ್ ಅವರು ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ನಮ್ಮ ಡೇವ್ ಮೆಲ್ಸನ್ ಅವರು ರಿಪೋರ್ಟ್ ನ ಕೊಟ್ಟಿದ್ರು. ಡಬ್ಲ್ಯೂ ಅವರು ನಮ್ಮ ರಾಕ್ ಅವ್ರೇನಾದ್ರೂ ರಸಲ್ ಮೇನಿಯಾಗೆ ಬರ್ಲಿಲ್ಲ ಅಂದ್ರೆ, ರಸಲ್ ಮೇನಿಯಾದಲ್ಲಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ಲಿಲ್ಲ ಅಂದ್ರೆ ಈಗಾಗಲೇ ಬ್ಯಾಕಪ್ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೋತಾ ಇದೆ ಅಂತ. ಅಂಡ್ ಈಗ ಪ್ರಾಬಬ್ಲಿ ಗೈಸ್ ಅದೇ ಅಪ್ಡೇಟ್ ನಿಜ ಆಗ್ತಾ ಇದೆ ಅನ್ಕೋತೀನಿ. ಅಂಡ್ ನನಗೂ ಕೂಡ ಅನಿಸ್ತಾ ಇದೆ ರಾಕ್ ಅವರು ನಮಗೆ ಪ್ರಾಬಬ್ಲಿ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಅಂಡ್ ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಇನ್ನೂ ಕೂಡ ಹೋಪ್ ಮಾಡ್ತಾ ಇದ್ದಾರೆ ರಾಕ್ ಅವರು ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಬಟ್ ಅವ್ರಿಗೂ ಕೂಡ ಅನ್ನಿಸ್ತಾ ಇಲ್ಲ ರಾಕ್ ಅವರು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ. ರಾಕ್ ಅವರು ಪ್ರಾಬಬ್ಲಿ ರಸಲ್ ಮೇನಿಯಾಗೆ ಬಂದು ಒಂದು ಪ್ರೋಮೋನ ಕಟ್ ಮಾಡಬಹುದು ಅಥವಾ ರಸಲ್ ಮೇನಿಯಾದ ಹೋಸ್ಟ್ ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ಬಟ್ ಡಬ್ಲ್ಯೂ ಅವ್ರಿಗೂ ಕೂಡ ನಂಬಿಕೆ ಇಲ್ಲ ರಾಕ್ ಅವರು ರಸಲ್ ಮೇನಿಯಾದಲ್ಲಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ. ಸೊ ಪ್ರಾಬಬ್ಲಿ ಗೈಸ್ ಈಗ ಚಾನ್ಸಸ್ ಗಳು ಕಮ್ಮಿ ಆಗ್ತಾ ಇದೆ ರಾಕ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗುವಂತಹ ಚಾನ್ಸಸ್ ಗಳು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ರು ನಿಮಗೆ ಬಿಟ್ಟಿದ್ದು ಇದೆಲ್ಲದು ಕೂಡ ನೀವೇನಾದ್ರೂ ಟ್ವಿಟರ್ ಅಲ್ಲಿ ಟ್ರೆಂಡ್ ಮಾಡಿದ್ರೆ ಈ ಒಂದು ಮ್ಯಾಚ್ ಆಗುತ್ತೆ ಅಥವಾ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ನೋಡೋಣ ಗೈಸ್, ಎಲ್ಲಾ ಡಿಸಿಷನ್ ಕೂಡ ಈಗ ನಮ್ಮ ರಾಕ್ ಅವರ ಕೈಯಲ್ಲಿದೆ. ಅವ್ರೇನಾದ್ರೂ ರಸಲ್ ಮೇನಿಯಾದಲ್ಲಿ ನಾನು ಮ್ಯಾಚ್ ಆಡಬೇಕು ಅನ್ಕೊಂಡ್ರೆ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇಲ್ವಾ ಅವ್ರೇನಾದ್ರೂ ನಾನು ಮ್ಯಾಚ್ ಆಡೋದಿಲ್ಲ ಅಂದ್ರೆ ನಮಗೆ ಪ್ರಾಬಬ್ಲಿ ರಸಲ್ ಮೇನಿಯಾದಲ್ಲಿ ರಾಕ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.